आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निरमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् मम। हरिः ओं। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥವಾಗಿದೆ. ಗದ್ಯ ರೂಪವಾಗಿ 180 ಗದ್ಯಗಳು ಶಾಸ್ತ್ರ ಪ್ರಮೇಯಗಳಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣದ ಸಾರ ಪುರುಷೋತ್ತಮತ್ವ ಎಂದು ಹೇಳುವ ಪ್ರಮೇಯ ನಾವು ಚಿಂತಿಸುತ್ತಿದ್ದೆವು. ಪುರಾಣ ಎಂದರಿಂದ ಅನೇಕ ಪುರಾಣಗಳನ್ನು ನಾವು ವಿಮರ್ಶಿಸಬೇಕಾಗಿದೆ. ಪ್ರಸ್ತುತ ನಾವು ಮಾಸ್ಯ ಪುರಾಣದ ವಾಕ್ಯವನ್ನು ನೋಡುತ್ತಿದ್ದೆವು. ಮುಂದಿನ ವಾಕ್ಯ ಹೇಗಿದೆ: ಹರೇರವಯವ ವೈಲೋಕಾಃ ಸೃಷ್ಟಾ ಇತಿ ವಿಕಲ್ಪನಂ ಸಾಕ್ಷಾತ್ ಸತ್ಯಮತೋ ಅನ್ಯಸ್ಯಾತ್ ವ್ಯವಹಾರಿಕಂ ಉಚ್ಯತೆ. ಭಗವಂತನ ಚಿಂತನೆ ಮಾಡಬೇಕಾದರೆ ಅತಿ ಸೂಕ್ಷ್ಮನೂ ಹೌದು, ಅತಿ ವಿರಾಟನು ಮಹತ್ತು ಹೌದು. ಆದರೆ ಭಗವಂತನನ್ನು ಹೇಗೆ ಚಿಂತಿಸಬೇಕು? ನಾವು ಏನು ಈ ಲೋಕ ಅಂದರೆ ನಮ್ಮ ಶರೀರವನ್ನು ನೋಡ್ತೀವಿ. ಈ ಶರೀರವೇ ಭಗವಂತನ ಶರೀರ ಅಂತ ನಾವು ಕಲ್ಪಿಸಿಕೊಂಡು ಭಗವಂತನ ಅವಯವಗಳಲ್ಲೇ 14 ಲೋಕವನ್ನು ಕಾಣುವ ಸುಂದರ ಶಾಸ್ತ್ರ ಪ್ರಮೇಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರೇರ್ ಅವಯವ ವೈಲೋಕಾಹ. ನಾವು ಲೋಕ ಅಂದರೆ ಶರೀರವೂ ಹೌದು, ಬ್ರಹ್ಮಾಂಡವೂ ಹೌದು, ಸಮಸ್ತ ಚರಾಚರ ವಸ್ತುಗಳಿಂದ ಆದಂಥ ಅನಂತ ಖಂಡಗಳು, ಲೋಕಗಳು, ವರ್ಷಗಳು, ಋತು ಎಲ್ಲವೂ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ನಮ್ಮ ಬುದ್ಧಿಗೆ ಹತ್ತಿರವಾಗತಕ್ಕಂಥದ್ದು ಯಾವುದು? ನಮ್ಮ ಕಣ್ಣಿಗೆ ಕಾಣತಕ್ಕಂಥ ನಮ್ಮ ಶರೀರವೇ ಮುಖ್ಯವಾದ ಲೋಕ ಎಂದು ಭಾವಿಸಬೇಕು. ಈ ಲೋಕದಲ್ಲಿ ನಾವು ರುಂಡ, ಮುಂಡ, ಕೈಕಾಲು ಎಂಬುದಾಗಿ 3 ಭಾಗವನ್ನು ಮಾಡುತ್ತೇವೆ. ಹಾಗೆ ಅವಯವಗಳನ್ನು ನಾವು ನೋಡ್ತಿದ್ದಾಗ ನಾನಾ ಅವಯವಗಳನ್ನು ನಾವು ಚಿಂತಿಸಬಹುದು. ಇದು ಪುರುಷ ರೂಪಿ ಭಗವಂತ ಪುರುಷ ಸೂಕ್ತದಲ್ಲೇ ತಿಳಿಸಿಕೊಟ್ಟಿದ್ದೆ ಯಾವ ವೇದದಲ್ಲಿ, ಅದನ್ನೇ ನಮ್ಮ ಪುರಾಣದಲ್ಲಿ ಶ್ರೀ ವೇದವ್ಯಾಸರು ನುಡಿ ತೋರಿಸಿದ್ದಾರೆ. ಅದನ್ನು ಶ್ರೀಮದಾನಂತೀರ್ಥರು ಭಾಗವತದ 2ನೇ ಸ್ಕಂದದ 5ನೇ ಅಧ್ಯಾಯದ 36ನೇ ಶ್ಲೋಕಕ್ಕೆ ಅರ್ಥ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು ಎಂದು ನಮಗೆ ತಿಳಿಸ್ತಾ ಇದ್ದಾರೆ. ಅಂಡೇ ಜಾತೋ ಉಪಮಾಂಸೌ ಸೌ ಹರಿ ಬ್ರಹ್ಮ ತಥೈವ ಚ ಅನಾದಿಸ್ವ ಹರಿ ತತ್ರ ಬ್ರಹ್ಮ ಸಾತ್ ಉದಾಹೃತಃ. ಬ್ರಹ್ಮಾಂಡದಲ್ಲಿ ಪ್ರಾದುರ್ಭವಿಸಿದ ವಿರಾಟ್ ಪುರುಷ ಇಬ್ಬರು, ಹರಿ ಮತ್ತು ಬ್ರಹ್ಮ. ಅವರಲ್ಲಿ ಹರಿ ಅನಾದಿ, ಬ್ರಹ್ಮ ಸಾದಿ. ಬ್ರಹ್ಮನಿಗೆ ವಿರಾಟ್ ಶರೀರದಿಂದ ಜನನ, ಆದರೆ ಶ್ರೀಹರಿಗೆ ಅವರ ಅಭಿವ್ಯಕ್ತವೇ ಪ್ರಾದುರ್ಭಾವ. ಈ ರೀತಿಯಲ್ಲಿ ಬ್ರಹ್ಮದೇವರು ಸೃಷ್ಟಿಕರ್ತ ಅಂದ್ರೇನರ್ಥ? ಅವರು ಹೊಸದಾಗಿ ಅಭಿಮಾನತ್ವವನ್ನು ಹೊಂದಿದರು ಎಂದರ್ಥ. ಭಗವಂತನ ಪಕ್ಷದಲ್ಲಿ ಕೇವಲ ಪ್ರಾದುರ್ಭಾವ ಅಂತ ಹೆಸರು. ಇದನ್ನು ದಾಸ ಸಾಹಿತ್ಯದಲ್ಲಿ ಒಂದು ತೋರಿಸಿದ್ದಾರೆ. ಪುರುಷ ರೂಪತ್ರಯ ಪುರಾತನ ಪುರುಷ, ಪುರುಷೋತ್ತಮಕ್ಷರಾಕ್ಷರ, ಪುರುಷ ಪೂಜಿತವಾದ ಪೂರ್ಣಾನಂದ ಜ್ಞಾನಮಯ, ಪುರುಷ ಸೂಕ್ತ ಸುಮೇಯ ತತ್ಪುರುಷ ಹೃತ್ಪ್ರತ್ಯಕ್ಷರ ನಿಲಯ ಮಹಾಪುರುಷ ಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ ಅಂದ ಹರಿಕಥಾಂಶದಲ್ಲಿ ವ್ಯಾಪ್ತ ಸಂಧಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಿಷ್ಣು ಅಂದರೆ ವ್ಯಾಪ್ತನಾದವನು. ಯಾವ ರೀತಿ ವ್ಯಾಪ್ತನಾದವನು ಅಂದರೆ 14 ಲೋಕಕ್ಕೂ ವ್ಯಾಪ್ತನಾದವನು. ಅಂದರೆ ಅಖಂಡವಾಗಿ ಭಗವಂತನ ಚಿಂತಿಸಬೇಕು ಅಂದರೆ 14 ಲೋಕವು ಭಗವಂತನ ರೂಪ, ಭಗವಂತನ ಅಂಗಗಳು ಅಂತ ತಿಳಿಯಬೇಕು. ಅಂಗ ಅಂತ ತಿಳಿದ ಕೂಡಲೇ
ಅವನಿಗೆ ಅಭಿನ್ನವಾದ ಅಂಗ ಹೇಗೆ ಭಿನ್ನವಾಗಿ ತಿಳಿಯಬೇಕು ಅಂದರೆ ವಿಶೇಷಕಾರವಾಗಿ ತಿಳಿಯಬೇಕು. ಪ್ರಾದುರ್ಭಾವ ರೂಪ ಹೊರತು ಜಡ ಪದಾರ್ಥವಾದ ನಾವು ಏನು ಲೋಕವನ್ನು ನೋಡ್ತೀವಿ ಅದು ಭಗವಂತನ ಸಾಕ್ಷಾತ್ ಅಂಗ ಅಂತ ತಿಳಿಯಬಾರದು. ಈ ಜಡ ಪದಾರ್ಥವಿದೆ, ಅಲ್ಲಿ ಪ್ರಾದುರ್ಭೂತನಾಗಿ ಭಗವಂತ ಆ ರೂಪದಲ್ಲಿ ಇದ್ದಾನೆ ಎಂದು ತಿಳಿಯಬೇಕು. ಇದನ್ನು ವಿರಾಟ್ ರೂಪಿ ಎಂಬತಕ್ಕಂಥದ್ದು ನಾವು ವಿಶೇಷವಾಗಿ ಚಿಂತಿಸಿದ್ದೇವೆ. ಸತ್ಯಲೋಕ ಎಂಬುದು ಶಿರಸ್ಸು, ತಪೋಲೋಕ ಎಂಬುದು ಹಣೆ, ಜನೋಲೋಕ ಎಂಬುದು ಮುಖ, ಮಹರ್ಲೋಕ ಎಂಬುದು ಕುತ್ತಿಗೆ, ಸುವರ್ಲೋಕ ಎಂಬುದು ಹೃದಯ, ಭುವರ್ಲೋಕ ಎಂಬುದು ಕುಕ್ಷಿ, ಭೂಲೋಕ ಎಂಬುದು ನಾಭಿಮಧ್ಯ, ಅತಳಲೋಕ ಎಂಬುದು ಕಟಿ ಭಾಗ, ವಿತಳಲೋಕ ಎಂಬುದು ತೊಡೆ, ಸುತಳಲೋಕ ಎಂಬುದು ಜಂಘೆ, ರಸಾತಳಲೋಕ ಎಂಬುದು ಜಾನು, ತಳಾತಳಲೋಕ ಎಂಬುದು ಪ್ರಪದಿ, ಮಹಾತಳಲೋಕ ಎಂಬುದು ಹಿಮ್ಮಡಿ, ಪಾತಾಳ ಲೋಕ ಎಂಬುದು ಪಾದ. ಹೀಗೆ ಭಾಗವತ ದ್ವಿತೀಯ ಸ್ಕಂದದ ಸಾರವನ್ನೇ ಇಲ್ಲಿ ನಮಗೆ ವಿರಾಟ್ ರೂಪ ಎಂಬತಕ್ಕಂಥದ್ರಲ್ಲಿ ನಾವು ಚಿಂತನೆ ಮಾಡಿದ್ದೇವೆ. ಅದನ್ನು ವಿಶೇಷಾಕಾರವಾಗಿ ಮತ್ಸ್ಯ ಪುರಾಣದ ಸಂಯೋಜನೆಯಲ್ಲಿ ನಾವು ತಿಳಿಯಬಹುದಾದರೆ, ಯಸ್ಯೇವ ಅವಯವ ವೈಲೋಕಾನ್ ಕಲ್ಪಯತಿ ಮನೀಷಿಣಃ ಊರ್ವಾದಿಭಿಃ ಅಧಃ ಸಪ್ತಃ ಸಪ್ತ ಊರ್ಧ್ವಂ ಜಗನಾದಿಭಿಃ. ಈ ಪುರುಷನಾಮಕ ಶ್ರೀಹರಿ ಅವಯವಗಳಿಂದಲೇ ಲೋಕ ಸೃಷ್ಟಿಯಾದುದು ಎಂದು ಮುಖ್ಯ ಸೃಷ್ಟಿ ಬೇರೆಯವರಿಂದ ಆಯಿತೆಂಬ ಅಮುಖ್ಯ ಎಂಬ ಅಭಿಪ್ರಾಯದಿಂದ ತಿಳಿಯಬೇಕು. 50 ಕೋಟಿ ಯೋಜನ ವಿಸ್ತೀರ್ಣವಾದ ಬ್ರಹ್ಮಾಂಡ ಅಷ್ಟೇ ದೊಡ್ಡವನಾಗಿ ಯಸ್ಯ ಪೂರ್ಣಾನಂದ ಆನಂದ ದೇಹದಿಂದ ಅವತರಿಸಿದ 14 ಲೋಕಗಳಿಗೂ ಬ್ರಹ್ಮಾಂಡದಿಂದಲೂ ಭಿನ್ನನಾದ ಪುರುಷನಾಮಕನಾದ ಶ್ರೀಹರಿ ಅವಯವಗಳೆಂಬ ನಿಮಿತ್ತ ಕಾರಣದಿಂದ ಅವಯವೈಹಿ ತೊಡೆ ಮೊದಲಾದವುಗಳಿಂದ, ಊರ್ವಾದಿಭಿಹಿ ಕೆಳಗಿನ ಅಧಃ 7 ಲೋಕಗಳನ್ನು, ಕಟಿಯ ಹಿಂಭಾಗದ ಭಾಗ ಮೊದಲಾದ ಮೇಲಿನ ಅವಯವಗಳಿಂದ, ಜಗನಾದಿಭಿಹಿ ಮೇಲಿನ ಊರ್ಧ್ವಂ ಸತ್ಯಲೋಕ ಪರ್ಯಂತವಾದ 7 ಲೋಕಗಳು ಮುಖ್ಯವಾಗಿ ಸೃಷ್ಟವಾದುದೆಂದು ಜ್ಞಾನಿಗಳು ಮನೀಷಿಣಃ ಹೇಳುವರು. ಪರಮಾತ್ಮನ ಅವಯವ ಲೋಕ ಸೃಷ್ಟಿಗೆ ಸ್ವತಂತ್ರ ಕರ್ತವಾಗಿ ಬ್ರಹ್ಮನ ಅವಯವ ಲೋಕಗಳಿಗೆ ಉಪಾದಾನ ಪರಿಣಾಮ ಕಾರಣ. ಅವಯವೈಹಿ ಎಂಬಲ್ಲಿಯ ತೃತೀಯ ವಿಭಕ್ತಿ ಕರ್ತೃ ಎಂಬಲ್ಲಿದ್ದು ವಿಷ್ಣು ಪಕ್ಷ ಮುಖ್ಯಾರ್ಥಕ, ಆದರೆ ಬ್ರಹ್ಮ ಪಕ್ಷದಲ್ಲಿ ಮುಖ್ಯಾರ್ಥ ಕೊಡುವುದರಿಂದ ಅಮುಖ್ಯಾರ್ಥಕ. ನಾವು ಮುಖ್ಯವಾಗಿ ಏನು ತಿಳಿಯಬೇಕು, 14 ಲೋಕಗಳು ಭಗವಂತನಿಗೆ ಭಿನ್ನವಾದ ಲೋಕಗಳು ಅಂತ ತಿಳಿಯಬೇಕು. ಏಕೆಂದರೆ ಭಗವಂತ ಜಡವಲ್ಲ, ಪರಮಚೇತನ. ಅದನ್ನು ಮತ್ಸ್ಯ ಪುರಾಣ ತಿಳಿಸ್ಕೊಡ್ತಾ ಇದೆ. ಹರೇರ ಅವಯವ ವೈ ಲೋಕಾಃ ಸೃಷ್ಟಾ ವೈ ವಿಕಲ್ಪನಂ ಸಾಕ್ಷಾತ್ ಸತ್ಯಂ ಅಥೋ ಅನ್ಯ ಅಸ್ಮಾದ್ ವ್ಯಾವಹಾರಿಕ ಮುಚ್ಯತೆ. ಹರಿಯ ಅವಯವಗಳಿಂದ ಲೋಕಗಳು ಸೃಷ್ಟವಾದವು, ನಿತ್ಯ ಅಬಾಧಿತ ಬ್ರಹ್ಮನ ಅವಯವಗಳಿಂದ ಸೃಷ್ಟವಾದವು. ಇದು ವ್ಯವಹಾರ ಮಾತ್ರ. ಶೀಲದಲ್ಲಿ ಸತ್ಯವು, ಹರಿತಪ ಮೃಕುಟದಲ್ಲಿ, ಗುರುತರ ಜನಲೋಕ ಕಂಠದೊಳಗೆ. ಹೀಗೆ ದಾಸರಾಯರು ಸಹ ಸ್ಪಷ್ಟ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಉರದಲ್ಲಿ ಮಹಾಲೋಕ ಸ್ವರ್ಗವು ಹೃದಯದೆ, ಹರಿ ಭುವನಾಭಿಯಲ್ಲಿ, ದರಾಲೋಕ ತುಂದಿಯಲ್ಲಿ, ಅತಳವು ಕಟದಲ್ಲಿ, ವಿತಳವು ತೊಡೆಯಲ್ಲಿ, ಸುತಳೆ ಬಾನಲ್ಲಿ, ತಳಾತಳ ಜಂಘೆಯೊಳಗೆ, ಮತ್ತೆ ಗುಲ್ಪ ಪ್ರಪದಿ ಮಹಾತಳ ರಸಾತಳವ, ಪಾತಾಳ ಲೋಕವು ಪಾದದ ಇಹದೆಂದು ಒಂದು ವಿರಾಟ್ ರೂಪ ಚಿಂತನೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅತಳದಲ್ಲಿ ಪಾದವಿಹುದು, ಆ ಪಾದ ಊರ್ಧ್ವಂ, ವಿತಳದಲ್ಲಿ ಸುತಳದಲ್ಲಿ ಜಂಘೆಗಳು, ಚೋದ್ಯ ಜಾನು ರಸಾತಳದ ಇಹುದು ಶಕ್ತಿ, ಇಹದು ತತ್ತಿಲಿ ತೊಡೆ, ತಳಾತಳದಿ ಮಹಾತಳದ ಗುಹ್ಯವಿಹುದು, ಪ್ರತಿಯಿಲ್ಲದ ಕಟಿ ಭಾಗದಲ್ಲಿ ಪಾತಾಳವಿಹುದು ಎಂದು ದಾಸರೇ ಇನ್ನೊಂದು ಕಡೆ ತೋರಿಸಿಕೊಟ್ಟಿದ್ದಾರೆ. ಭೂಲೋಕ ನಾಭಿಮಧ್ಯ, ಭುವರ್ಲೋಕದಲ್ಲಿ ಕುಕ್ಷಿ, ಮೇಲು ಸುವರ್ಲೋಕದಲ್ಲಿ ಮೃದು, ಹೃದಯ ಶ್ರೀಲೋಲನ ಕುಕ್ಷಿಗಳು ಸೇರಿ ಯೋಹವು ಮಹಲ್ಲೋಕದಿ, ಮೂಲೆ ಕೌಸ್ತುಭ ಜನೋಲಕೋದಿ, ಮತ್ತೆ ಕೊರಡು ಇಹುದು, ತಪೋಲೋಕ ಲಲಾಟವು, ತಲೆ ಸತ್ಯಲೋಕದಿ ವಿಪರೀತ, ವಿರಾಟ ರೂಪ ವಿಶ್ವತೈಷ ಪ್ರಾಜ್ಞ ತುರ್ಯ.
ಪುರುಷಸ್ಯ ಮುಖಂ ಬ್ರಹ್ಮಕ್ಷೇತ್ರಮೇತಸ್ಯ ಬಾಹವಃ ಊರ್ವೋ ವೈಶ್ವೋ ಭಗವತಃ ಪದ್ಮಾಂಶು ಧ್ವಜಾಯಿತಃ ಅಂತ ಹೇಳಿ ಮುಂದೆ ಬೇರೆ ಬೇರೆ ಜೀವರು ಯಾವರಿಂದ ಹುಟ್ಟು ಬಂದಿದ್ದಾರೆ ಎಂದು ಸಹ ತಿಳಿಸ್ತಾ ಇದ್ದಾರೆ. ಒಟ್ಟಿಗೆ ನಮ್ಮ ತಿಳಿಬೇಕಾದ ಏನು ಅಂದರೆ ಭಗವಂತನ ಅವಯವ ರೂಪವಾಗಿ ನಾವು ಲೋಕವನ್ನು ಕಾಣುತ್ತೇವೆ. ಆ ಅವಯವಗಳಿಗೂ ಮತ್ತು ಭಗವಂತನಿಗೂ ಅತ್ಯಂತ ಭಿನ್ನವಾಗಿದೆ. ಇದನ್ನು ನಾವು ಯಾಕೆ ಇದನ್ನು ಹೇಳಬೇಕು? ನಾವು ಭಿನ್ನವಾಗಿದೆಯೇ, ನಾವು ಅಭಿನ್ನವಾಗಿ ನಾವು ತಿಳಿತಾ ಇದ್ದೀವಲ್ಲ ಅಂದರೆ ಅದನ್ನು ಮಹಾಭಾರತ ಆತ್ಮೀಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏಷ ಮೋಹಂ ಸೃಜಾಮ್ಯಾಶು ಯೋ ಜಾನಾನ್ ಮೋಹಯಿಷ್ಯಮಿ ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರ್ಯ ಅತತ್ಯಾನಿ ವಿತತ್ತಾನಿ ದರ್ಶಯಸ ಮಹಾಭುಜ ಪ್ರಕಾಶಂ ಕುರು ಚ ಆತ್ಮಾನಂ ಅಪ್ರಕಾಶಂ ಚ ಮಾ ಕುರು ಇತಿ ವರಾಹವಚನಂ ಬ್ರಹ್ಮಾಂಡೋಕ್ತತಂ ಪರಂ ಅಮೋಹಾಯ ಗುಣ ವಿಷ್ಣು ಆಕಾರಶ್ಚಿರಿತಃ ನಿರ್ದೋಷೋಕ್ತಂ ತಾರತಮ್ಯಂ ಮುಕ್ತಾನಾಮಪಿ ಚೋಚ್ಯತೆ ಏತದ್ವಿರುದ್ಧಂ ಯತ್ಸರ್ವಂ ತನ್ಮೋಹಾಯ ಇತಿ ನಿರ್ಣಯಃ. ಭಗವಂತನೇ ಪುರಾಣದಲ್ಲಿ, ವರಾಹ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ವಿಷ್ಣು ಶಿವನಿಗೆ ಈ ರೀತಿಯಾಗಿ ಹೇಳಿದ ಮಾತಿದೆ. ಜನರು ಮೋಹಗೊಳ್ಳಬೇಕು, ಆ ರೀತಿ ನೀವು ಪುರಾಣವನ್ನು ರಚನೆ ಮಾಡು, ಶಾಸ್ತ್ರವನ್ನು ಮಾಡು. ಅವಯವಗಳೇ ಲೋಕ ಎಂದು ತಿಳಿಯುವಂತೆ ಭ್ರಮಿಸಿನಿಂದ ಅವರಿಗೆ ಮೋಹದಿಂದ ಅವರಿಗೆ ಶುದ್ಧವಾದ ಜ್ಞಾನ ಬರದೇ ಇರಲಿ ಅಂತ ಹೇಳಿ ಭಗವಂತನೇ ಆಜ್ಞಾ ಕೊಟ್ಟಿದ್ದಾನೆ. ಅದರಂತೆ ನಾವು ಲೋಕಗಳನ್ನು ಭಗವಂತನ ಅವಯವಗಳು ಎಂದು ಚಿತ್ರಿತವಾಗಿದೆ, ಆದರೆ ವಾಸ್ತವವಾಗಿ ಭಿನ್ನವಾಗಿದೆ ಅಂತ ತಿಳಿಯಬೇಕು. ಇದನ್ನು ಶ್ರೀವನಾರಾಯಣ ತೀರ್ಥರು ಯಾವ್ಯಾವ ಪುರಾಣದಲ್ಲಿ ಯಾಕೆ ಹೇಳ್ತಾರೆ ಅನ್ನೋದನ್ನು ಸಹ ಸ್ಪಷ್ಟೀಕರಿಸಿದ್ದಾರೆ. ಸ್ಕಾಂದೇ ಅಪ್ಪಿ ಉಕ್ತಂ ಶಿವೇನೈವ ಷಣ್ಮುಖಾಯೈವ ಸಾದರಂ ಶಿವಶಾಸ್ತ್ರೇಪಿ ತದ್ಗ್ರಾಹ್ಯಂ ಭಗವಶಾಸ್ತ್ರಯೋಗಿಯತ್. ಸ್ಕಾಂದ ಪುರಾಣ ತಾಮಸ್ ಪುರಾಣವಾಗಿದೆ. ಆದರೂ ಶಿವನೇ ತನ್ನ ಪುತ್ರನ ಷಣ್ಮುಖನಿಗೆ ಪೂರ್ವಕವಾಗಿ ಹೇಳಿದ ಮಾತು ಮೋಹವಾಗಲು ಸಾಧ್ಯವಿಲ್ಲ. ಪುತ್ರನಿಗೆ ತಂದೆ ಮಾಡುವ ಉಪದೇಶ ಮೋಹಕವಾಗಿರಲು ಶಕ್ಯವಿಲ್ಲ. ವೈಷ್ಣವ ಶಾಸ್ತ್ರ ಹೇಳಿರುವ ವಿಷಯ ಶಿವಾದಿ ಆಚರಿತ ಶಾಸ್ತ್ರಗಳಲ್ಲಿ ಬಂದಿರಬಹುದು, ಆದರೂ ಸ್ವೀಕಾರ್ಯ ಅರ್ಹವಾಗಿದೆ. ಎಲ್ಲೇ ಯಾವ ವಾಕ್ಯವನ್ನು ಹೇಳಿದರೂ ಸಹ ಶಾಸ್ತ್ರಕ್ಕೆ ಅನುಕೂಲವಾಗಿದ್ದರೆ ಅದನ್ನು ನಾವು ಮನ್ನಿಸಬೇಕು. ಷಣ್ಮುಖ ಏವ ಎಂಬಲ್ಲಿ ಏವ ಶಬ್ದ ಗಮನಾರ್ಹವಾಗಿದೆ. ಶಿವನ ಉದಾಸೀನವಾಗ ಷಣ್ಮುಖನಲ್ಲದೆ ಇನ್ನೊಬ್ಬ ಅಯೋಗ್ಯನಿದ್ದಲ್ಲಿ ಶಿವನ ಉಪದೇಶವನ್ನು ಕುರಿತಿತ್ತು ಹೊರತು ಷಣ್ಮುಖನಲ್ಲ. ಆದ್ದರಿಂದ ಶಿವನು ಉಪದೇಶಿಸಿದ ವಿಷ್ಣು ಮಹಿಮೆ ಯಥಾರ್ಥವಲ್ಲ ಎಂದು ಸಂದೇಶಬಹುದಾಗಿತ್ತಲ್ಲ. ಅಂದರೆ ಷಣ್ಮುಖನ ಸಮೀಪದಲ್ಲಿ ಯಾವ ಅಯೋಗ್ಯ ಜೀವನು ಇಲ್ಲದಿಲ್ಲವಾದ್ದರಿಂದ ಶಿವನ ಉಪದೇಶ ಯಥಾರ್ಥವೇ ಎಂದು ಸಿದ್ಧವಾಗುತ್ತದೆ. ಪರಮೋ ವಿಷ್ಣುರೇವೇಕಃ ತಜ್ಞಾನಂ ಮುಕ್ತಿ ಸಾಧನಂ ಶಾಸ್ತ್ರಾಣಂ ನಿರ್ಣಯತ್ತೇಷಾಂ ತದನ್ಯೋ ಮೋಹನಾಯ ಚ ಜ್ಞಾನಂ ವಿನಾಯ ಮುಕ್ತಿ ಸ್ವಾಮ್ಯಂ ಚ ಮಮ ವಿಷ್ಣುನ ತೀರ್ಥಾದಿಮಾತ್ರತೋ ಜ್ಞಾನಂ ಮಮ ಆಧಿಕ್ಯಂ ಚ ವಿಷ್ಣುತಃ ಅಭೇಶಸ್ಮದಾದೀನಂ ಮುಕ್ತಾನಂ ಹರಿಣಾ ತಥಾ ಇತ್ಯಾದಿ ಸರ್ವ ಮೋಹಯ ಕಚ್ಯತೆ ಪುತ್ರ ನಾನ್ಯತಾ. ಎಲ್ಲೆಲ್ಲಿ ಲೋಕಗಳೇ ಭಗವಂತನ ಅಂಗ ಅಂತ ಹೇಳಿದಾರೋ ಅದು ಕೇವಲ ಮೋಹನಾರ್ಥಕವಾಗಿ ಹೇಳಿದ್ದಾರೆ ಎಂದು ತಿಳಿಯಬೇಕು. ಅದನ್ನು ಸ್ಪಷ್ಟಪಡಿಸಿಕೊಡೋಕ್ಕೋಸ್ಕರವಾಗಿ ಮುಖ್ಯವಾಗಿ ವೈಷ್ಣವ ಶಾಸ್ತ್ರದಲ್ಲಿ, ಬ್ರಹ್ಮಸೂತ್ರದಲ್ಲಿ, ವೇದದಲ್ಲಿ ನಮಗೆ ತಿಳಿಸಲ್ಪಟ್ಟಿದ್ದಾರೆ. ಪುರುಷ ಸೂಕ್ತದಲ್ಲಿ ಹೇಳಿದ್ದಾರೆ. ಬ್ರಾಹ್ಮಣ ಮುಖಮಾಹು ಅಂತ ಹೇಳಿದಾಗ ಬ್ರಹ್ಮದೇವರು ಭಗವಂತನ ಮುಖದಿಂದ ಹುಟ್ಟಿದರು, ಬ್ರಾಹ್ಮಣರು ಹುಟ್ಟಿದರು ಎಂದು ಅರ್ಥವೇ ಹೊರತು ಎಲ್ಲ ಬ್ರಾಹ್ಮಣರಿಗೂ ಮತ್ತು ಭಗವಂತನ ಮುಖಕ್ಕೂ ಅಭೇದ ಅಂತ ಚಿಂತಿಸಬಾರದು. ಏಕೆಂದರೆ ಎಲ್ಲದಕ್ಕೂ ಭಗವಂತನೇ ಆಧಾರವಾದ್ದರಿಂದ ಯಾವ ರೀತಿಯ ಆಧಾರ? ಉಪಾದಾನ ಕಾರಣವಾಗಿ ಅಲ್ಲ, ನಿಮಿತ್ತ ಕಾರಣವಾಗಿ ಎಂದು ತಿಳಿಯಬೇಕು. ಉಕ್ತಂ ಪಾದ್ಮಪುರಾಣೇ ಚ ಶೈವೇ ಏವ ಶಿವೇನತು ಯದುಕ್ತಂ ಹರಿಣಾ ಪೂರ್ವಂ ಉಮಾಯೈ ಪ್ರಾಹ ತದರ್ಥಃ. ಭಗವಂತನ ವಿಶೇಷ ಮಹಿಮೆಯನ್ನು ತಿಳಿಸತಕ್ಕಂಥ ಯಾವುದೇ ಪುರಾಣವಾಗಲಿ ಅದನ್ನು ವಿಶೇಷವಾಗಿ ಗ್ರಹಿಸಬೇಕು, ಅದರಂತೆ ನಾವು ಅರ್ಥವನ್ನು ತಿಳಿಯಬೇಕು ಎಂಬುದೇ ಮುಖ್ಯ ತಾತ್ಪರ್ಯವಾಗಿದೆ.
ಆದ್ದರಿಂದ ಮತ್ಸ್ಯ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಹರೇರ್ ಅವಯವ ವೈಲೋಕಾಹ ಸೃಷ್ಟಾ ಇತಿ ವಿಕಲ್ಪನಂ ಸಾಕ್ಷಾತ್ ಸ್ವಚ್ಛಂ ಅಥವಾ ಅನ್ಯಸ್ಮಾತ್ ವ್ಯಾವಹಾರಿಕ ಮುಚ್ಯತೆ. ಅದು ಕೇವಲ ಎಲ್ಲವೂ ಭಗವಂತ ಅಂತ ಹೇಳಿದಾಗ 14 ಲೋಕ 50 ಲಕ್ಷ ಯೋಜನೆ ವಿಸ್ತೀರ್ಣವಾದ ಭಗವಂತನ ರೂಪವನ್ನು ಹೇಗೆ ನಾವು ಚಿಂತನೆ ಮಾಡೋಕ್ಕೆ ಸಾಧ್ಯವಾಗುತ್ತದೆ? ಆದ್ದರಿಂದ ನಮ್ಮ ಚಿಂತನೆ ಕ್ರಮಕ್ಕೋಸ್ಕರವಾಗಿ ತುಂಡು ತುಂಡಾಗಿ ಅಂದರೆ ಬೇರೆ ಬೇರೆ ಲೋಕವನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆದರೆ ಭಗವಂತನಲ್ಲಿ ಯಾವ ತುಂಡು ಇಲ್ಲ ಅನ್ನೋ ಅವ್ಯಯ. ಹಾಗಾದರೆ ಭಗವಂತ ಶರೀರವೇ 14 ಲೋಕವನ್ನಾಗಿ ಹೇಗೆ ಚಿತ್ರಿಸಲಾಗಿದೆ ಅಂದರೆ, ಈ ಲೋಕ ಎಂಬುದು ಜಡ ಪದಾರ್ಥ ಮಾತ್ರ, ಪ್ರಕೃತಿ ನಿರ್ಮಿತವಾದದ್ದು, ಪ್ರಕೃತಿಯಿಂದ ವಿಕಾರವಾದದ್ದು. ಭಗವಂತನ ಅವಿಕಾರನಾದ್ದರಿಂದ ಭಗವಂತ ಇದನ್ನು ಸ್ವಾಮಿ ನಿಯಾಮಕ ಅಂತ ತಿಳಿಯಬೇಕು. ಇದನ್ನು ಮತ್ತೆ ಹೇಗೆ ತಿಳಿಬೇಕು ಅಂದರೆ, ನಮ್ಮ ಶರೀರದಲ್ಲೇ ನಮ್ಮ ಕೈ, ನಮ್ಮ ಕಾಲು, ನಮ್ಮ ತಲೆ ಅಂತ ಹೇಳ್ತೇವೆ. ಕೈ ಆಗಲಿ ಕಾಲಾಗಲಿ ಎಲ್ಲದಕ್ಕೂ ಸ್ವಾಮಿ ಅಂದರೆ ಅಭಿಮಾನಿ ಇರ್ತಕ್ಕಂಥವ್ರು ಯಾರು? ಕೇವಲ ನಾವು ಎಂಬತಕ್ಕಂಥ ಜೀವರಲ್ಲವೇ? ನಮಗೆ ಕೈ ಬೇರೆ ಕಾಲು ಬೇರೆ ಅಂತ ಕೇವಲ ವ್ಯವಹಾರಕ್ಕೋಸ್ಕರವಾಗಿ ನಾವು ಬೇರೆ ಬೇರೆ ಕ್ರಿಯಾ ವಿಶೇಷಣಗಳಿಗೆ ಇಟ್ಕೊಂಡಿದ್ದೇವೆ ಹೊರತು ಎಲ್ಲ ಕಡೆಗೂ ಈ ಜೀವ ವ್ಯಾಪ್ತನಾಗಿದ್ದಾನೆ. ಇದು ನನ್ನ ಕೈ, ಇದು ನನ್ನ ಕಾಲಂತ ಹೇಳ್ತೇವೆ ಹೊರತು ಕೈಯಲ್ಲಿರ್ತೋ ಜೀವ ಮತ್ತು ಕಾಲಲ್ಲಿರೋ ಜೀವ ಬೇರೇನೋ ಒಬ್ಬನೇ ಆಗಿದ್ದೆವು. ಏಕೆಂದರೆ ನಿಮ್ಮ ಕಾಲಲ್ಲಿ ವೇದನೆ ಆದರೆ ನನಗೆ ಅನಿಸುವುದಿಲ್ಲ, ನನ್ನ ಕಾಲಲ್ಲಿ ವೇದನೆ ಆದರೆ ನನಗೆ ಅನಿಸುತ್ತದೆ, ಕೈಯಲ್ಲಿ ಆದರೆ ಅನಿಸುತ್ತದೆ. ಅದರಂತೆ ಸಕಲ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಈ ಜೀವನಾಗಿರ್ತಕ್ಕಂಥದ್ದು ಪುರುಷ. ಅಂದರೆ ನಾವು ಇಡೀ ದೇಹದಲ್ಲಿ ಭಗವಂತ ಪ್ರಕಾಶತಃ ವ್ಯಾಪ್ತವನ್ನು ಕೊಟ್ಟಿದ್ದಾನೆ. ಅಂದರೆ ಎಲ್ಲೇ ಯಾವ ವೇದನೆಯನ್ನಾದರೂ ಸಹ ಹೃದಯದಲ್ಲಿ ಅಣುವಾಗಿರ್ತಕ್ಕಂಥ ಜೀವನಿಗೆ ವೇದ್ಯವಾಗ್ತಾ ಇದೆ. ಆದರೆ ಬಹಳ ಅಣುವಾಗಿದ್ದರೂ ಕೈಯಲ್ಲಿಲ್ಲ, ಕಾಲಲ್ಲಿಲ್ಲ, ಒಂದು ಉಗಿರಿನಷ್ಟು ಸಹ ಇಲ್ಲ. ಆದರೂ ಹೇಗೆ ನಮಗೆ ವೇದನೆ ಉಂಟಾಗುತ್ತದೆ, ಸಂತೋಷ ಉಂಟಾಗುತ್ತದೆ? ಇದನ್ನು ನಾವು ತಿಳಿಬೇಕಾದರೆ ವಿರಾಟ್ ರೂಪಿ ಪರಮಾತ್ಮ ಚಿಂತಿಸಬೇಕು. ಆ ವಿರಾಟ್ ರೂಪಿ ಪರಮಾತ್ಮ ಚಿಂತನೆಯೇ ನಮ್ಮ ಬಿಂಬ ಚಿಂತನೆ. ಬಿಂಬರೂಪಿ ಭಗವಂತನೇ ನಮ್ಮ ಹೃದಯದಲ್ಲಿದ್ದಾನೆ. ಅವನೇ ನಮ್ಮ ಕೈ, ಕಾಲು, ಮುಖ, ಜಂಗೆ ಈ ಎಲ್ಲವೂ ನಾವು 14 ಲೋಕಗಳು ನಾವು ಬ್ರಹ್ಮಾಂಡದಲ್ಲಿ ಏನು ನೋಡ್ತಾ ಇದ್ದೀವಿ ಅದು ನಮ್ಮ ಶರೀರದಲ್ಲೇ ಕಾಣಲಿ. ಭಗವಂತನ ಅವಯವ ಪ್ರತಿನಿಧಿಯಾಗಿ ಈ ಲೋಕಗಳನ್ನು ಧ್ಯಾನಿಸಿರಿ. ಇದನ್ನು ವಿರಾಟ್ ರೂಪ ಎಂದು ಹೆಸರು ಎಂಬುದಾಗಿ ಅಪೂರ್ವವಾದ ಬಿಂಬೋಪದೇಶವನ್ನು, ಬಿಂಬ ಉಪಾಸಕ ಚಿಂತನೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಸ್ಥೂಲ ರೀತಿಯಲ್ಲಿ ಮೈಕ್ರೋ ಅಂಡ್ ಮ್ಯಾಕ್ರೋ ಅಂತ ಹೇಳಿರೋ ರೀತಿಯಲ್ಲಿ ಅತಿ ವಿಸ್ತಾರವಾಗಿ ತಿಳಿಯಬೇಕಾದದ್ದು. ನಂತರದಲ್ಲಿ ಅತಿ ಸೂಕ್ಷ್ಮತರವಾಗಿ ಬಿಂಬನಲ್ಲಿ ನಾವು ಅದನ್ನು ತಿಳಿತಕ್ಕಂಥ ಹೇಗೆ ಎಂಬುದನ್ನು ತಿಳಿತಕ್ಕಂಥ ವಿಶೇಷವಾದ ವಾಕ್ಯ ಮತ್ಸ್ಯಪುರಾಣವಾಗಿದೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದರಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರದೊಳಗೆ ಭೂಯಿಷ್ಟಾಂಧ್ರ ಮುಕ್ತಿವಿದೆಯಮ್ಮ ಅಂತ ಹೇಳಿ, ಈ ನಮ್ಮ ಶರೀರ ಯಾತಕ್ಕೆ ಆಯಿತು? ಮೊದಲು ನಮ್ಮ ಶರೀರವನ್ನು ನಿನ್ನೊಳಗೆ ನೀನು ತಿಳಿ. ಈ ಶರೀರ ನಾವು ತಿಳಿದಿದ್ದರೆ ಬೇರೆ ಶರೀರ ಹೊಕ್ಕಿ ನಾವು ತಿಳಿಯಲು ಸಾಧ್ಯವೇನು? ನನ್ನ ಗುರು ನನ್ನ ಕೈಯಲ್ಲಿ ಹೀಗೆ ತಿನ್ನುತ್ತೇನೆ ಅಂತ ನಾವು ಪರಬೋಧಕದಿಂದ ನಮಗೇನು ಅರ್ಥವಾಗ್ತಾ ಇತ್ತು? ನಮಗೆ ಎಲ್ಲ ಅವಯವಗಳನ್ನು ಕೊಟ್ಟು ಭಗವಂತ ಬ್ರಹ್ಮದೇವರು ಪುರುಷಾಕಾರವಾಗಿ ಸೃಷ್ಟಿಸಿದಾಗ 14 ಲೋಕವನ್ನು ಏನು ಭಗವಂತ ಸೃಷ್ಟಿಸಿದ ಅದನ್ನೇ ಒಂದು ಮನುಷ್ಯನ ಆಕಾರವಾಗಿ ಬ್ರಹ್ಮದೇವರು ಸೃಷ್ಟಿಸಿದರು. ಮಹತ್ತತ್ವ, ಅಹಂಕಾರ ತತ್ವ, ತೇಜಸ್ತತ್ವ, ವಿಕಾರ ತತ್ವ, ತಾಮಸತ್ವ ಹಿಂದೆ ನಾವು ನೋಡಿದ್ದೇವೆ. ಈ ತತ್ವಗಳಿಂದ ಪಂಚಭೂತಗಳನ್ನು ಸೃಷ್ಟಿಯಾಗಿ ಪಂಚಭೂತಗಳಿಂದ ನಮ್ಮ ಸೃಷ್ಟಿಯಾಗಿದೆ. ಈ ಪಂಚಭೂತಗಳೆಲ್ಲವೂ ಯಾವುದು? ಎಲ್ಲವೂ ಪ್ರಕೃತಿಯ ವಿಕಾರ ರೂಪಗಳು, ಅಂದರೆ ಜಡ ಪದಾರ್ಥವು. ಅದರಲ್ಲಿ ಅಭಿಮಾನ್ಯವಾದದ್ದು ಮಹತ್ತತ್ವ ಬ್ರಹ್ಮ. ಅದರಂತೆ ರುದ್ರದೇವರು ಮಹತ್ತತ್ವ, ಅಹಂಕಾರ ತತ್ವ, ತೈಜ ತತ್ವದಲ್ಲಿ ತತ್ವಾಭಿಮಾನಿ ದೇವತೆಗಳು, ಪಂಚಭೂತಗಳೇ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಇವರೆಲ್ಲರಲ್ಲಿ ಭಗವಂತನಿದ್ದಾನೆ. ಇದನ್ನು ಇಷ್ಟು ಸ್ಪಷ್ಟವಾಗಿ ಪಂಚಭೂತಗಳಿಂದ ಆದದ್ದು ನಮ್ಮ ಶರೀರ ಎಂಬುದನ್ನು
ನಿರ್ಣಯ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಭಗವಂತ ನಮ್ಮನ್ನು ಈ ಪುಟ್ಟ ಬ್ರಹ್ಮಾಂಡದಲ್ಲಿ ಇರಿಸಿದ್ದಾನೆ. ನಿನ್ನಳೆ ನೀ ತಿಳಿ ಅಂತ ಹೇಳಿದಾಗ ನಮ್ಮ ಇಡೀ ಶರೀರವೇ ಬ್ರಹ್ಮಾಂಡ, ಹೊರಗಿನ ಬ್ರಹ್ಮಾಂಡವೇ ಇಲ್ಲಿನ ಪಿಂಡಾಂಡ. ಇದನ್ನು ಬಿಂಬೋಪಾಸನೆ ಎಂದರೆ ಹೆಸರು. ಬಿಂಬನನ್ನು ಅತಿ ವಿಸ್ತಾರವಾದ ಬ್ರಹ್ಮಾಂಡವನ್ನು ಚಿಂತನೆ ಮಾಡುವಂತ ಹೇಳಿದಾಗ ಯಾವ ಭಾಗವನ್ನು ಯಾವ ಕಣ್ಣಿನಿಂದ ನೋಡೋಕ್ಕೂ ನಮಗೆ ಶಕ್ಯವಿಲ್ಲ. ಆದರೆ 2 ಕಣ್ಣನ್ನು ಕೊಟ್ಟು ನಮ್ಮ ಇಡೀ ದೇಹವನ್ನು ನೀವು ಪರೀಕ್ಷಿಸಿಕೊಳ್ಳಿ. ಬೇರೆ ಬೇರೆ ಅವಯವಗಳಿಂದ ಯಾಕೆ ಕರೆಯುತ್ತೇವೆ? ಒಂದೇ ಶರೀರವಾದರೂ ಒಂದೇ ಜೀವನಾದರೂ ಹೇಗೆ ನಾವು ಭಿನ್ನ ಭಿನ್ನವಾದ ವ್ಯಾವಹಾರಿಕಕ್ಕೋಸ್ಕರವಾಗಿ ಅವಯವಗಳನ್ನು ಗುರುತಿಸಿಕೊಳ್ಳುತ್ತೇವೆಯೋ ಹಾಗೆ ವಿರಾಟ್ ರೂಪ ಭಗವಂತ ಇಡೀ ಬ್ರಹ್ಮಾಂಡಲೇ 25 ಲಕ್ಷ ಯೋಜನದಲ್ಲಿ ನಿಂತಿದ್ದಾನೆ. ಭಗವಂತ ಆ ನಿಂತಿರುವ ವಿರಾಟ್ ರೂಪ ಪರಮಾತ್ಮನನ್ನು ನಿಮ್ಮ ಶರೀರದಲ್ಲಿ ಚಿಂತಿಸಿಕೊಳ್ಳಿ. ಇದು ಸ್ಕೆಲಿಟನ್ ಅಂದರೆ ಹೊರ ಆವರಣದ ಚಿತ್ರಣ. ನಮ್ಮ ಶರೀರ ಹೇಗಾಯಿತು? ಪಂಚಭೂತಗಳಿಂದಾಯಿತು. ಯಾವ ಆಕಾರದಲ್ಲಿ ಆಗಿದೆ? ಪುರುಷಾಕಾರವಾಗಿದೆ. ಆದ್ದರಿಂದ ಪುರಂದಾಸರು ಹೇಳಿದರು, ಇದು ಪುರುಷಾಕಾರವಾಗಿದೆ, ಇಲ್ಲಿ ಜೀವ ಬಂಧಿತನಾಗಿದ್ದಾನೆ. ನೀನು ಕೈದಿ, ನೀನು ಇಲ್ಲಿ ರಾಜನಲ್ಲ, ನೀನು ಕೈದಿ ಮಾತ್ರ. ಯಾತಕ್ಕೆ ಕೈದಿ? ಅನಾದಿ ಕಾಮಕರ್ಮಗಳೆಂಬ ದುಷ್ಕೃತ್ಯಗಳಿಂದ ನಿಮಗೆ ಯೋಗ್ಯವಾದ ಫಲವನ್ನು ಕೊಡಬೇಕಾದ್ದರಿಂದ ನಿನ್ನನ್ನು ಈ ಶರೀರದಲ್ಲಿ ಬಂಧಿಸಿ ಇಟ್ಟಿದ್ದಾನೆ ಭಗವಂತ. ಬಂಧಿಸಿ ಇಟ್ಟಿದ್ದಾಗ ನೀನು ರಾಜ ಎಂದು ಬೀರಬೇಡ. ಹಾಗಾದರೆ ಯಾರು ರಾಜ? ಪುರುಷೋತ್ತಮ, ಅವನೇ ಪುರಾಣ ಪುರುಷೋತ್ತಮ. ಪುರಾಣ ಎಂದರೆ ಈ ವಿಸ್ತಾರವಾದ ವೇದವ್ಯಾಸರ ರಚಿತವಾದ ಶಾಸ್ತ್ರ ಪ್ರಮೇಯಗಳು. ಪುರುಷ ಅಂದರೆ ನಮ್ಮ ಪುರದಲ್ಲಿ, ಪುರ ಅಂದರೆ ಈ ಶರೀರ, ಅಪುರ ಅಂದರೆ ಅದು ವಿರಾಟ್ ರೂಪ. ವಿರಾಟ್ ರೂಪ ಅಂದರೆ ಸಂಕ್ಷಿಪ್ತವಾಗಿ ತಿಳಿಯಬೇಕಾದರೆ ಆಪಾದ ಮೂಳೆ ಪರ್ಯಂತಂ ಎಂದು ನಮ್ಮ ಕೈ ಕಾಲು ಜಂಗೆ ಈ ರೀತಿಯಾಗಿ ಪುರುಷನ ಆಕಾರದಲ್ಲಿರ್ತಕ್ಕಂಥ ನಮ್ಮ ಶರೀರವನ್ನೇ ಚಿಂತಿಸಿಕೊಳ್ಳಿ. ಇದರಲ್ಲಿ ಭಗವಂತನ ವಿಶೇಷ ಆಕಾರವನ್ನು ಚಿಂತಿಸಿಕೊಳ್ಳಿ. ಇದು ವಿರಾಟ್ ರೂಪ ಚಿಂತನೆ ಆಗುತ್ತದೆ. ಇಲ್ಲಿ ಹೇಗೆ ಜೀವ ಬಂಧಿತನಾಗಿ ಹೃದಯದಲ್ಲಿ ಉಳಿದ್ದಾನೋ, ಈ ಬಂಧಿತನಾಗಿರ್ತಕ್ಕಂಥ ಜೀವನಿಗೂ ಶರೀರಕ್ಕೂ ಅತ್ಯಂತ ಭಿನ್ನವಾಗಿದೆ. ಜೀವನವೇ ಶರೀರವಲ್ಲ. ಅದರಂತೆ ಭಗವಂತನೇ 14 ಲೋಕವಲ್ಲ. ವ್ಯವಹಾರಕ್ಕೋಸ್ಕರವಾಗಿ ಬ್ರಹ್ಮಲೋಕ, ಸತ್ಯಲೋಕ ಅಂತ ಯಾತಕ್ಕೆ ಹೇಳ್ತೀವಿ? ಶಿರಸ್ಸು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ತಿಳಿಯೋಕ್ಕೋಸ್ಕರ, ವ್ಯವಹಾರಕ್ಕೋಸ್ಕರವಾಗಿ ನಮಗೆ ಅರಿವಾಗಬೇಕು ಅಂತ ಹೇಳಿ ಅಷ್ಟೇ. ನಮ್ಮ ಶಿರಸ್ಸು ಅಂತ ಹೇಳಿದಾಗ ನಮ್ಮ ಅಂತ ಉಪಯೋಗಿಸ್ಕೋತೀವಲ್ಲ, ಹಾಗಾದರೆ ಶಿರಸ್ಸು ಹೇಳಿ ಪಾದ ಹೇಳಿ ಎಲ್ಲದಕ್ಕೂ ಸಮಾನವಾಗಿರ್ತಕ್ಕಂಥದ್ದು. ಇದು ನನ್ನ ಅಂತ ಹೇಳ್ತೀವಿ. ನನ್ನ ಅಂತ ಜೀವನಿಗೆ ಅಭಿಮಾನಯುಕ್ತವಾದದ್ದು. ಅಭಿಮಾನಯುಕ್ತವಾದದ್ದಾದರೆ ಸ್ವಾಮಿ ಯಾರು? ನನ್ನೊಬ್ಬನೇ ಅಭಿಮಾನ ಇದೆಯೋ? ಅಲ್ಲ. ಪಂಚಭೂತಗಳ ಅಭಿಮಾನಿಯಾಗಿದೆ, ಅವರ ತತ್ವಾಭಿಮಾನಿ ದೇವತೆಗಳ ಅಭಿಮಾನಿಯಾಗಿದೆ, ರುದ್ರದೇವರ ಅಭಿಮಾನಿ ಇದೆ ಮತ್ತು ಬ್ರಹ್ಮದೇವರ ಅಭಿಮಾನವಿದೆ. ಇವೆಲ್ಲರ ಅಭಿಮಾನವಿದ್ದು ನಿಯಾಮಕನಾಗಿ ಭಗವಂತನಿದ್ದಾನೆ. ಅವನೇ ನಮ್ಮ ಬಿಂಬರೂಪಿ ಭಗವಂತ. ಹೀಗೆ ನಮ್ಮ ಬಿಂಬನ ಉಪಾಸನೆಯನ್ನು ಮಾಡಿದಾಗ ಸೂಕ್ಷ್ಮ ರೂಪದಿಂದ ಸ್ಥೂಲ ರೂಪದ ಚಿಂತನೆ ಹೇಗೆ ಮಾಡಬೇಕು ಎಂಬುದನ್ನೇ ಭಾಗವತ 2ನೇ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜನಿಗೆ ಶುಕಾಚಾರ್ಯರು ವಿರಾಟ್ ರೂಪ ಚಿಂತನೆಯನ್ನು ಮಾಡಿದ ಪ್ರಸಂಗವನ್ನೇ ಮತ್ಸ್ಯ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಸಮಾನವಾದುದು. ಎಲ್ಲರೂ ಈ ಹಂತದಿಂದಲೇ ತಿಳಿಯಬೇಕು. ಅದಕ್ಕೋಸ್ಕರವಾಗಿ ಭಗವಂತ ನಮಗೆ ಈ ಶರೀರವನ್ನು ಕೊಟ್ಟಿದ್ದಾನೆ. ಇಂಥ ಶರೀರ ಬಂದಿದ್ದು ಯಾರಿಂದ? ಸಾಕ್ಷಾತ್ ನಮ್ಮ ತಂದೆ ತಾಯಿಗಳಿಂದ. ಆದ್ದರಿಂದ ಅವರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಯಿಗಳಿಗೆ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರೆಲ್ಲರಿಗೂ ಪಂಚಭೂತಾಭಿಮಾನಿ ತತ್ವಾಭಿಮಾನಿ ದೇವತೆಗಳನ್ನು ಅವರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಅವರಲ್ಲಿ ಅಕಡಾಶ್ಮನಾಗಿ ಮುಖ್ಯ ಪ್ರಾಣ ಬ್ರಹ್ಮದೇವರು, ಅವರು ವಾಯುದೇವರಾಗಿ ಭಾರತೀಪತಿ ನಮ್ಮೆಲ್ಲರಲ್ಲೂ ನಿಂತು ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಕರ್ಮಶಕ್ತಿಯಾಗಿ ತೋರಿಸುತ್ತಿದ್ದಾನೆ. ಆದ್ದರಿಂದ ಆ ಭಾರತೀಪತಿ ವಾಯುದೇವರ ವಿಶೇಷವಾಗಿ ನಾವು ಅವರ ಅನುಗ್ರಹವನ್ನು ಸಂಪಾದಿಸಬೇಕು, ಅವರ ಉಪಕಾರವನ್ನು ಸ್ಮರಿಸಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರವಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ವಿರಾಟ್ ರೂಪಿ.
ಅವನೇ ನಮ್ಮ ಬಿಂಬ. ನಾವು ತಿಳಿಯುವಾಗ ವಿರಾಟ್ ಚಿಂತನೆ ಮಾಡಿ ಒಳಗಡೆ ಅನುಸಂಧಾನ ಮಾಡಿಕೊಂಡಾಗ ಸೂಕ್ಷ್ಮ ರೂಪದಿಂದ ನಮ್ಮ ಬಿಂಬ ಅಂದುಕೊಳ್ಳಿ. ಆಗ ಏನಾಗುತ್ತದೆ, ವಿರಾಟ್ ರೂಪ ಚಿಂತನೆಯಿಂದ ಸೂಕ್ಷ್ಮ ರೂಪ ಚಿಂತನೆಗೆ ಬರುತ್ತೇವೆ. ಅದೇ ಬಿಂಬ. ಬಿಂಬನನ್ನು ಹೊರಗೆ ಕೈಯಲ್ಲಿ ಹಿಡಿದುಕೊಂಡು ತೋರಿಸುವುದಕ್ಕೆ ಬರುವುದಿಲ್ಲ. ಆದ್ದರಿಂದ ವೇದವ್ಯಾಸ ದೇವರು ಹೊರಗೆ ಒಂದು ಆಕೃತಿ ಅಂದರೆ ಬ್ರಹ್ಮಾಂಡದ ಆಕೃತಿಯನ್ನೇ ಹಿಡಿದು ತೋರಿಸ್ತಾ ಇದ್ದಾರೆ. ಈ ದೊಡ್ಡ ಆಕೃತಿ ಮಾಡಿದ್ದು ನಿನ್ನ ಒಳಗಡೆರ್ತಕ್ಕಂಥ ಬಿಂಬನೇ. ಆದ್ದರಿಂದ ಇದನ್ನು ಹೀಗೆ ತಿಳಿ. ಆ ಬಿಂಬನ ಅಪರಿಮಿತ ಶಕ್ತಿಯನ್ನು ನೀನು ಅರ್ಥ ಮಾಡಿಕೋ. ಅವನು ಸ್ವರಾಟ್ ಎಂಬುದಾಗಿ ಚೆನ್ನಾಗಿ ತಿಳಿ ಎಂಬುದಾಗಿ ಹೇಳಿದ್ದಾನೆ. ನಾವು ತಿಳಿದ ಮೇಲೆ ನಾವು ಏನು ಮಾಡಬೇಕು? ನಮ್ಮ ಬಿಂಬನಿಗೆ ಶರಣು ಹೊಂದಬೇಕು, ಅವನು ನಮಸ್ಕರಿಸಬೇಕು, ಅವನ ಉಪಕಾರ ಸ್ಮರಣೆಯನ್ನು ನಿರಂತರ ಮಾಡಬೇಕು. ಅದಕ್ಕೋಸ್ಕರವಾಗಿ ವೇದದಲ್ಲಿ ಹೇಳಿದಂತೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ಪುರಾಣ ಪುರುಷೋತ್ತಮನನ್ನು ಚಿಂತಿಸೋಣ, ಧ್ಯಾನಿಸೋಣ, ಆರಾಧಿಸೋಣ. ಭಾರತೀಯ ನಂಬಿಕೆ ಪ್ರಾಣಾಂತರ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.